ದೇವಪ್ಪ ಅವರು ನಮ್ಮನೆ ಕಡೆನೇ ಬರ್ತಿದ್ದಾರಲ್ಲ, ಏನು ಸಮಾಚಾರ? ರಾಮು, ಎಲ್ಗೋ ಹೋಗ್ತಾ ಇದೀಯಾ ಅನಿಸುತ್ತೆ. ಓ ದೇವಣ್ಣ ಅವರು ನಮ್ಮನೆ ಕಡೆನೇ ಬಂದಿದ್ದಾರೆ. ಏನು ಸಮಾಚಾರ? ಬನ್ನಿ. ಹೌದು, ಡ್ಯೂಟಿಗೆ ಹೋಗ್ಬೇಕಾಗಿತ್ತು. ಇನ್ನು ಯಾವ ಸಮಾಚಾರ ಹೇಳಪ್ಪ, ನೀವೇ ಹೇಳಿದ್ರೆ ನಾನು ಕೇಳ್ತೀನಪ್ಪ. ಅಯ್ಯೋ, ನನ್ನ ಸಮಾಚಾರ ಏನಿದೆ, ಬನ್ನಿ ದೇವಣ್ಣ. ದಿನ ಡ್ಯೂಟಿಗೆ ಹೋಗು ಬಾ, ಇಷ್ಟೇ ಆಗ್ಬಿಟ್ಟಿದೆ ನನ್ನ ಜೀವನದಲ್ಲಂತೂ. ಯಾಕಪ್ಪ ರಾಮು, ಇಷ್ಟೊಂದು ಬೇಸರವಾಗಿ ಮಾತಾಡ್ತಿದೀಯಾ? ಅಂಥದ್ದೇನಾಯಿತು? ಇನ್ನೇನು ಹೇಳಲಿ ಬನ್ನಿ ದೇವಣ್ಣ. ಸರಿ, ನನ್ನ ಸಮಾಚಾರ ಬಿಡಿ, ನೀವು ಬಂದ ಕಾರಣ ಏನು? ಅದೇ ರಾಮು, ನನ್ನ ಮಗಳಿಗೆ ಹುಡುಗನ ನೋಡಿರ್ಲಿಲ್ವಾ, ಮದುವೆ ಎಲ್ಲ ಸೆಟ್ ಆಯಿತು. ಇನ್ನು ಅವ್ರು ನಮ್ಮ ಮನೆಗೆ ಬಂದು ಹೋಗಿದ್ರು. ನಾವು ಹುಡುಗನ ಮನೆ ನೋಡೋಕೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಅವರು ನಿಮ್ಮೂರಿಂದ ಒಂದಷ್ಟು ಜನನ ಕರ್ಕೊಬನ್ನಿ, ಮನೆ ನೋಡ್ಕೊ ಹೋಗಾರಂತೆ. ಬರೀ ನಾವೇ ಬರೋದಾಯಿತು ಅಂತ ಹೇಳಿದ್ರು. ಅದಕ್ಕೆ ಈ ಶುಕ್ರವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಿಮ್ಮನ್ನು ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಬನ್ನಿ, ಹೋಗಿದ್ದು ಬರೋಣ ನಾಳಿದ್ದು. ಓ ಹೌದೇ, ನೋಡ್ತೀನಿ ಬಿಡಿ ದೇವಣ್ಣ. ನನಗೂ ಸ್ವಲ್ಪ ಫ್ರೀ ಇಲ್ಲ. ಫ್ರೀ ಆದರೆ ಖಂಡಿತ ಬರ್ತೇನೆ. ಸ್ವಲ್ಪ ಡ್ಯೂಟಿ ಬ್ಯುಸಿಲಿದ್ದೀನಿ. ಅವತ್ತೊಂದು ದಿನ ನೋಡ್ತೇನೆ, ರಜೆ ಹಾಕ್ಬಿಟ್ಟಾದರೂ ಬರ್ತೇನೆ. ನಾವು ಬರಲಿಲ್ಲ ಅಂದರೆ ನೀವೇನೂ ಬೇಸರ ಮಾಡ್ಕೋಬೇಡಿ. ಮದುವೆಗಂತೂ ಖಂಡಿತ ಬಂದೇ ಬರ್ತೇನೆ. ಮದುವೆಗೂ ಬರೋರಂತೆ, ಬನ್ನಿ ಹುಡುಗನ ಮನೆ ನೋಡ್ಕೊ ಬಂದುಬಿಡೋಣ. ಆ ಥರ ಹೇಳ್ಬೇಡಿ, ಅವತ್ತೊಂದಿನ ರಜೆ ಹಾಕ್ಬಿಟ್ಟು ಬನ್ನಿ. ಆಯಿತು ಬಿಡಿ ದೇವಣ್ಣ, ಬರ್ತೀವಿ. ನಾವು ಹೇಳ್ದಂಗೆ ರಜೆ ಕೊಡ್ತಾರೆ, ನೋಡೋಣ. ನಾನು ಆದಷ್ಟು ಟ್ರೈ ಮಾಡ್ತೇನೆ ರಜೆ ಹಾಕ್ಲಿಕ್ಕೆ. ರಜೆ ಸಿಕ್ಕಿದ್ರೆ ಖಂಡಿತ ಬರ್ತೇನೆ. ಅವಾಗಿಂದ ನಿಮ್ಮನ್ನು ನಿಲ್ಲಿಸ್ಕೊಂಡೇ ಮಾತಾಡ್ತಿದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಟೀ ಕುಡ್ಕೊ ಹೋಗಾರ ಅಂತೆ. ಇಲ್ಲ ಬಿಡು ರಾಮು, ಇನ್ನೊಂದು ಸರಿ ಬರ್ತೀನಿ. ನನಗೂ ತಡ ಆಗುತ್ತೆ, ಎಲ್ಲರಿಗೂ ಹೇಳ್ಬಿಟ್ಟು ಹೋಗಬೇಕು. ಸರಿ ಆಗಿದ್ರೆ ದೇವಣ್ಣ, ಹೋಗಿದ್ದು ಬನ್ನಿ. ಇನ್ನೊಂದು ಸರಿ ಬಂದಾಗ ನೀವು ಏನು ಕಾರಣ ಹೇಳಾಗಿಲ್ಲ, ಟೀ ಕುಡ್ಕೊಂಡೇ ಹೋಗಬೇಕು. ಆಯಿತು ಬಿಡು ರಾಮು, ಇನ್ನೊಂದು ಸರಿ ತಾನೇ ಬಂದಾಗ ಟೀ ಕುಡಿತೀನಿ ಖಂಡಿತ. ಸರಿ, ನನಗೂ ತಡ ಆಗುತ್ತೆ, ಇನ್ನು ಬೇರೆಯವ್ರಿಗೆಲ್ಲ ಹೇಳಬೇಕು, ಹೋಗಿ ಬರ್ತೇನೆ. ದೇವಣ್ಣ ಬನ್ನಿ, ಏನು ಸಮಾಚಾರ? ನಮ್ಮನೆ ಕಡೆ ಬಂದುಬಿಟ್ಟಿದ್ದೀರಾ? ನಿನ್ನ ಗಂಡ ಎಲ್ಲೋ ಹೋದ್ನಮ್ಮ? ಅವ್ರ ಅಂಗಡಿ ಕಡೆನೇ ಬಂದ್ರಣ್ಣ. ಹೌದಾ, ಹೋಗಲಿ ಬಿಡಮ್ಮ, ಬಂದಾಗ ಹೇಳ್ಬಿಡು ದೇವಣ್ಣ ಅವ್ರು ಬಂದಿದ್ರು ಅಂತ. ನೀನು ಬಂದುಬಿಡು. ನಾಳಿದ್ದು ನಾವು ಗಂಡಿನ ಮನೆಗೆ ಹೋಗ್ತಾ ಇದ್ವಿ, ಗಂಡಿನ ಮನೆ ನೋಡ್ಕೊಬರೋಣ ಅಂತ. ಹೌದೇ ಅಣ್ಣ? ಸರಿ, ಹೇಳ್ತೀನಿ ಬಿಡಿ, ನಾಳೆ ಬರಲಿ. ನೀನು ಬಾರವ್ವ, ನೀನು ಮನು ಜೊತೆ ಬಂದುಬಿಡು. ಹೋಗಿ ಗಂಡಿನ ಮನೆ ನೋಡ್ಕೊಂಡು ಊಟ ಮಾಡ್ಕೊ ಬಂದುಬಿಡೋಣ. ಸರಿ, ಬರ್ತೀನಿ ಬಿಡಿ ಅಣ್ಣ. ದೇವರಾಜು ಮನೇಲಿ ಯಾರೂ ಇಲ್ಲ ಅನಿಸುತ್ತೆ. ಎಲ್ಲ ಎಲ್ಲೋಗಿರ್ಬೋದು, ಒಳಗಡೆ ಇರ್ಬೋದೇನೋ. ಹೋಗಿ ನೋಡ್ತೀನಿ ಇರಿ. ದೇವರಾಜು, ದೇವರಾಜು, ಇಷ್ಟೊಂದು ಕೂಗ್ತಿದ್ರು, ಎಲ್ಲ ಎಲ್ಲೋದ್ರು? ಒಬ್ಬರಾದರೂ ಆಚೆ ಬರ್ಬೋದು ಬೇಡವೇ? ಇನ್ನೊಂದು ಸರಿ ಕೂಗ್ತೀನಿ, ಬಂದರೆ ಹೇಳ್ಬಿಟ್ಟು ಹೋಗೋಣ. ಇಲ್ಲ ಅಂದರೆ ಅಲ್ಲೆಲ್ಲರೂ ಹೊಲದ ಕಡೆ ಸಿಕ್ಕಿಕ್ಕಿದ್ರೆ ಹೇಳಿದ್ರಾಯ್ತು. ದೇವರಾಜು, ದೇವರಾಜು, ಯಾರು ಇಷ್ಟೊಂದು ಕೂಗ್ತಾ ಇರೋದು? ಬಂದೆ. ಓ ದೇವಣ್ಣ ಅವರು ನಮ್ಮನೆ ಕಡೆ ಬಂದಿದ್ದಾರೆ, ಏನು ವಿಚಾರಿಸೋಣ? ಓ ಹೇಳಿ ದೇವಣ್ಣ, ಏನು ಈ ಕಡೆ ಬಂದುಬಿಟ್ಟಿದ್ದೀರಾ ಅಪರೂಪಕ್ಕೆ? ನಾನು ಇತ್ಲ ಕಡೆ ಇದ್ದೆ. ಎಲ್ಲೋಗಿದ್ದಪ್ಪ? ನಾನು ಅಷ್ಟೊತ್ತಿಂದ ದೇವರಾಜು ದೇವರಾಜು ಅಂತ ಕೂಗ್ತಾ ಇದ್ದೆ. ಹೋಗಲಿ, ನಾಳಿದ್ದು ಗಂಡಿನ ಮನೆಗೆ ಹೋಗ್ತಾ ಇದ್ದೀವಿ, ನೋಡ್ಕೊಬರೋಣ ಅಂತ. ಬನ್ನಿ, ಹೋಗಿದ್ದು ಬಂದುಬಿಡೋಣ. ಅಯ್ಯೋ ದೇವಣ್ಣ, ಹಿಂದ್ಗಡೆ ಮನೇಲಿ ಇದ್ನಲ್ಲ, ನೀವು ಕರೆದಿದ್ದು ಕೇಳಿಸ್ಲಿಲ್ಲ. ಆಮೇಲೆ ನನ್ನ ಹೆಂಡತಿ ಯಾರೋ ಕೂಗ್ತಾ ಇದ್ದಾರೆ ನೋಡಿ ಹೋಗಿ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಸರಿ ಅಣ್ಣ, ನಾಳಿದ್ದಾದರೆ ಏನೂ ಕೆಲಸ ಇಲ್ಲ, ಬರ್ತೀನಿ ಬಿಡಿ ಅಣ್ಣ. ಬನ್ನಿ, ಟೀ ಕುಡ್ಕೊ ಹೋಗಾರಂತೆ. ಹೋಗ್ಲಿ ಬಿಡು ದೇವರಾಜು. ಸರಿ, ನಾಳಿದ್ದು ಬಂದ್ಬಿಡಿ, ನೀನು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಬನ್ನಿ. ಅಲ್ಲಿ ಏನು ಕೆಲಸ ನಮಗೆ? ಗಂಡಿನ ಮನೆ ನೋಡ್ಕೊಬರೋದು ಅಷ್ಟೇ. ಆಯಿತು ಬಿಡಿ ಅಣ್ಣ, ನಾಳಿದ್ದು ತಾನೇ ಬರ್ತೇನೆ. ಸರಿ ಬನ್ನಿ, ಟೀ ಕುಡ್ಕೊ ಹೋಗಾರಂತೆ. ಟೀ ಮಾಡ್ತಿರ್ಲಿ ದೇವರಾಜು, ಇನ್ನೊಂದು ಸರಿ ಬಂದಾಗ ಕುಡಿತೇನೆ. ನಾಳಿದ್ದು ಒಂದು 10 ಗಂಟೆ ಹಾಗೆ ಹೊರಡೋಣ. ಬಂದುಬಿಡಿ, ಇನ್ನೊಂದು ಸರಿ ಬಂದು ಹೇಳೋಕ್ಕಾಗಲ್ಲ. ಸರಿ, ನಾನಿನ್ನು ಬರ್ತೇನೆ. ಸರಿ ದೇವಣ್ಣ, ಹೋಗಿದ್ದು ಬನ್ನಿ. ನೀವು ಟೀನೂ ಕುಡಿಯಲ್ಲ ಅಂತೀರಾ, ಇನ್ನೇನು ಮಾಡ್ತೀರಾ? ನಿಮಗೂ ಬೇರೆಯವ್ರಿಗೆ ಹೇಳೋಕ್ಕೆ ತಡ ಆಗ್ಬೋದು. ಸರಿ, ಹೋಗಿದ್ದು ಬನ್ನಿ.